ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿನ ಉಪಯೋಗಿಸ್ಕೊಳ್ದೆ ಅಡುಗೆ ಮಾಡಿದ್ರೆ ಹೇಗೆ ಹೇಳಿ. ಹಾಗಾಗಿ ಬಾಯಲ್ಲಿ ನೀರು ತರಿಸುವಂಥ 2 ಮಾವಿನಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕಾಗಿ ನಾನು ಎಂಬೇಸಿ ಅವರ ಸ್ಟೀಲ್ ಕಡಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕಡಾಯಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ತುಂಬ ತಿಕ್ಕಾಗಿರೋದ್ರಿಂದ ತಳ ಸಹ ಹಿಡಿಯೋದಿಲ್ಲ. ಸಿಪ್ಪೆ ತೆಗೆದು ತುರಿದಿಟ್ಟಿದ್ದಂತಹ ಮಾವಿನಕಾಯಿನ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಟ್ಟು ಇದೆಲ್ಲ ಕಂಪ್ಲೀಟ್ ಆಗಿ ಕರಗೋವರೆಗೂ ಬಿಡ್ತಾ ಇದ್ದೀನಿ. ಇದು ಕರಗೋಷ್ಟರಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಸ್ವಲ್ಪ ಸೋಂಪು, ಜೀರಿಗೆ, ಕಾಳುಮೆಣಸು, ಮೆಂತ್ಯ, ಓಂಕಾಳು ಇದಿಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡಿ ಇದನ್ನು ಡ್ರೈ ಪೌಡರ್ ಆಗಿ ರೆಡಿ ಮಾಡ್ಕೊಬೇಕು. ಈ ಕಡೆ ಸಕ್ಕರೆ ಬೆಲ್ಲನೂ ಸಹ ಚೆನ್ನಾಗಿ ಕರಗಿ ಇನ್ನೇನು ಮಾವಿನಕಾಯಿ ಬಣ್ಣ ಬದಲಾಗೋದ್ರಲ್ಲಿದೆ. ಈ ರೀತಿ ಬಣ್ಣ ಬದಲಾದ ಮೇಲೆ ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ, ನಾರ್ಮಲ್ ಸಾಲ್ಟ್ ಸ್ವಲ್ಪ ಹಾಕಿ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ಪುಡಿ ಮಾಡಿಟ್ಟಿದ್ದಂತಹ ಮಸಾಲ ಪೌಡರ್ ಇತ್ತಲ್ಲ ಅದನ್ನು ಸಹ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿ ಬಾಯಲ್ಲಿ ನೀರು ತರಿಸುವಂತಹ ಮಾವಿನಕಾಯಿ ಜಾಮ್ ಅಥವಾ ಮಾವಿನಕಾಯಿ ಚಟ್ನಿ ರೆಡಿಯಾಗಿ ಹೋಗುತ್ತೆ. ಇಲ್ಲಿ ತೋತಾಪುರಿ ಹಣ್ಣನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ